ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಕಡೆಯ ಕ್ಷಣದಲ್ಲಿ ಬಿಗ್ ಬಾಸ್ ಆಫರ್ ಒಪ್ಪಿಕೊಂಡು ಬಂದ ಕಾರ್ತಿಕ್ ಈಗ ಫೈನಲಿಸ್ಟ್. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಮಹೇಶ್ ಇದೀಗ ಫೈನಲಿಸ್ಟ್ ಆಗಿದ್ದಾರೆ. ಇಂದು ಫೈನಲಿಸ್ಟ್ ಆಗಿರುವ ಕಾರ್ತಿಕ್ ಬಿಗ್ ಬಾಸ್ ಮನೆಯೊಳಗಡೆ ಬರೋಕೆ ಅವಕಾಶ ಸಿಕ್ಕಿದ್ದು ಮತ್ತು ಒಪ್ಪಿಕೊಂಡಿದ್ದು ಕಡೆಯ ಕ್ಷಣದಲ್ಲಿ ಅನ್ನೋದು ನಿಮಗೆ ಗೊತ್ತಾ? ಬಿಗ್ ಬಾಸ್ ಕನ್ನಡ 10 ವಿನ್ನರ್ ಆಗ್ತಾರ ಕಾರ್ತಿಕ್. ಕಡೆಯ ಕ್ಷಣದಲ್ಲಿ ಬಿಗ್ ಬಾಸ್ ಅವಕಾಶ ಕಾರ್ತಿಕ್ಗೆ ಒಲಿದು ಬಂದಿತ್ತು. ಲಾಸ್ಟ್ ಮೂಮೆಂಟ್ನಲ್ಲಿ ಬಿಗ್ ಬಾಸ್ ಆಫರ್ ಒಪ್ಪಿಕೊಂಡ ಕಾರ್ತಿಕ್. ಕಾರ್ಯಕ್ರಮ ಇದೀಗ ಅಂತಿಮ ಘಟ್ಟ ತಲುಪಿದೆ. ಟಾಪ್ 5 ಹಂತದಲ್ಲಿ ಕಾರ್ತಿಕ್, ವಿನಯ್, ಸಂಗೀತ, ವರ್ತೂರು ಸಂತೋಷ್ ಹಾಗೂ ಡ್ರೋನ್ ಪ್ರತಾಪ್ ಇದ್ದಾರೆ. ಈ 5 ಪೈಕಿ ಗೆಲುವಿನ ನಗೆ ಬೀರುವುದು ಯಾರು ಎಂಬುದು ಸದ್ಯದ ಕುತೂಹಲವಾಗಿದೆ. ಇಂದು ಟಾಪ್ 5 ಹಂತಕ್ಕೇರಿ ಫೈನಲಿಸ್ಟ್ ಆಗಿರುವ ಕಾರ್ತಿಕ್ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದು ದಿಢೀರ್ ಅಂತ ಎಂಬ ಸತ್ಯ ನಿಮಗೆ ಗೊತ್ತಾ? ಹೌದು, ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಲು ಕಡೆ ಕ್ಷಣದಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ ಆಫರ್ ಮಾಡಲಾಗಿದೆ. ಲಾಸ್ಟ್ ಮೂಮೆಂಟ್ನಲ್ಲಿ ಆಫರ್ ಬಂದರೂ ಅದನ್ನು ಒಪ್ಪಿಕೊಂಡು ತುರಾತುರಿಯಲ್ಲಿ ಬಿಗ್ ಬಾಸ್ ಕನ್ನಡ 10 ಪ್ರೀಮಿಯರ್ ಸಂಚಿಕೆಯಲ್ಲಿ ಕಾರ್ತಿಕ್ ಮಹೇಶ್ ಭಾಗವಹಿಸಿದರು. ಇನ್ನೇನು ಪ್ರೀಮಿಯರ್ ಸಂಚಿಕೆ ಚಿತ್ರೀಕರಣಕ್ಕೆ ಹೊರಡಬೇಕು ಎನ್ನುವಾಗ ಕಾರ್ತಿಕ್ ಅವರ ವಿಡಿಯೋವನ್ನು ಶೂಟ್ ಮಾಡಲಾಯಿತು. ಪ್ರೀಮಿಯರ್ ಸಂಚಿಕೆಯ ವೇಳೆ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ಓಟ್ಸ್ ಪಡೆದುಕೊಂಡು ಅಸಮರ್ಥರು ಎಂಬ ಲೇಬಲ್ ಪಡೆದು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟರು. ಇಂದು ಎಲ್ಲ ಸವಾಲುಗಳನ್ನು ದಾಟಿ ಕಾರ್ತಿಕ್ ಫೈನಲಿಸ್ಟ್ ಆಗಿದ್ದಾರೆ. ಈ ಬಗ್ಗೆ ಕಿಚ್ಚ ಸುದೀಪ್ ಮುಂದೆ ಕಾರ್ತಿಕ್ ಅವರು ಮಾತನಾಡಿದ್ದಾರೆ. ಈ ಸೀಸನ್ ಅಲ್ಲಿ ಲಾಸ್ಟ್ ಎಲ್ಲ ಮುಗಿತು ಅಂದಮೇಲೆ ಕೊನೆಯದಾಗಿ ಒಪ್ಪಿಕೊಂಡು ಕಾರ್ತಿಕ್ ಬಂದಿದ್ದಾರೆ. ಬೆಳಗ್ಗೆ ಒಪ್ಪಿದ್ದಾರೆ, ಈಗ ಫೈನಲಿಸ್ಟ್ ಆಗಿ ಕೂತಿದ್ದಾರೆ. ನಿಮ್ಮ ತಲೆಯಲ್ಲಿ ಏನು ಓಡುತ್ತಿದೆ ಎಂದು ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಗ್ ಬಾಸ್ ತುಂಬಾ ದೊಡ್ಡ ವೇದಿಕೆ. ಬೆಳಗ್ಗೆ ನಾನು ಒಪ್ಪಿಕೊಂಡೆ, ನಾನು ಒಳ್ಳೆ ನಿರ್ಧಾರ ಮಾಡಿದ್ದೆ. ಆ ನಿರ್ಧಾರವನ್ನು ತೆಗೆದುಕೊಳ್ಳಲು ಕಾರಣವೇ ಬಿಗ್ ಬಾಸ್ ನನ್ನ ವೃತ್ತಿ ಜೀವನಕ್ಕೆ ದೊಡ್ಡ ಮಟ್ಟದ ವ್ಯತ್ಯಾಸ ಮಾಡಿಕೊಡುತ್ತೆ ಎಂಬ ಬಲವಾದ ನಂಬಿಕೆಯಿಂದ ಒಳಗೆ ಬಂದೆ. ನನ್ನ ಮೇಲೆ ನಾನು ನಂಬಿಕೆ ಇಟ್ಟು ಬಂದೆ. ನಾನು ಮನೆಯಿಂದ ಹೊರಡಬೇಕಾದರೆ ವಿಡಿಯೋ ಮಾಡ್ತಾರೆ. ವಿಡಿಯೋದಲ್ಲಿ ನಾನು ಹೇಳಿದ್ದು 100 ಡೇಸ್ ಪ್ಲಸ್ ಕಂಪ್ಲೀಟ್ ಮಾಡಿ ನಾನು ಫಿನಾಲೆಯಲ್ಲಿ ಗೆದ್ದುಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಆದರೆ ತಕ್ಕ ಹಾಗೆ ಫಿನಾಲೆಯಲ್ಲಿ ಬಂದು ಕೂತಿದ್ದೇನೆ ಸರ್. ಆ ನಿರ್ಧಾರದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಎಂದರು ಕಾರ್ತಿಕ್. ಬಿಗ್ ಬಾಸ್ ಕನ್ನಡ 10 ವೇದಿಕೆಯ ಮೇಲೆ ಕಾರ್ತಿಕ್ ಪರ ಅಂತರಪಟ ಧಾರಾವಾಹಿ ನಟ ಚಂದನ್ ಮತ್ತು ನಟಿ ತಾನ್ವಿ ಬಾಲರಾಜ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದರು. ಅಸಲಿಗೆ ಅಂತರಪಟ ಧಾರಾವಾಹಿಯಲ್ಲಿ ಕಾರ್ತಿಕ್ ಮಹೇಶ್ ಅತಿಥಿ ಪಾತ್ರ ನಿರ್ವಹಿಸಿದ್ದರು. ಚಂದನ್ ಹಾಗೂ ತನ್ವಿ ಬಾಲರಾಜ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕಂಡು ತುಂಬಾ ಖುಷಿ ಆಯಿತು. ಅವರೊಟ್ಟಿಗೆ 15 ದಿನಗಳ ಕಾಲ ಕೆಲಸ ಮಾಡಿದ್ದೆ. ಅವರು ನನಗಾಗಿ ಪರ್ಫಾರ್ಮ್ ಮಾಡಿದ್ದು ಖುಷಿ ಆಯಿತು ಎಂದರು ಕಾರ್ತಿಕ್ ಮಹೇಶ್. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಅದೇ ರೀತಿ ಕಾರ್ತಿಕ್ ಅವರು ಬಿಗ್ ಬಾಸ್ ಅವರು ವಿನ್ನರ್ ಆಗ್ತಾರಾ ಎಂದು ಕಾದು ನೋಡಬೇಕಿದೆ. ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.